ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಚ್ಛತೆಯ ಮೂಲಕವೇ ತನ್ನ ಹೆಸರನ್ನ ಪ್ರಸಿದ್ಧಿಪಡಿಸಿಕೊಂಡಿರತಕ್ಕಂತ ಪಹರೆ ಸಂಘಟನೆ ಈಗ 10 ವರ್ಷಗಳ ಕಾಲ ಸ್ವಚ್ಛತೆ ಕಾರ್ಯವನ್ನ ಮಾಡೋದ್ರ ಮೂಲಕ ಈಗ ದಶಮಾನೋತ್ಸವ ಸಂಭ್ರಮದಲ್ಲಿದೆ. 2003ರಲ್ಲಿ ಹುಟ್ಟಿಕೊಂಡಂತ ಪಹರೆ ಸಂಘಟನೆ 2015ರಿಂದ ಸ್ವಚ್ಛತಾ ಕಾರ್ಯವನ್ನ ಆರಂಭಿಸಿ ಈಗ 2025ಕ್ಕೆ ಬಂದು ಮುಟ್ಟಿದೆ. ಅಂದ್ರೆ 10 ವರ್ಷಗಳ ಕಾಲ ನಗರ ಆಗಿರ್ಬೋದು, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಲೂಕು ಆಗಿರ್ಬೋದು, ಅದೇ ರೀತಿ ಗುಡಿ ಗುಂಡಾಂತರ ಆಗಿರ್ಬೋದು, ಹೀಗೆ ಪ್ರವಾಸಿ ಸ್ಥಳಗಳಾಗಿರ್ಬೋದು, ಈ ಭಾಗದಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮಾಡೋದರ ಮೂಲಕ ಹೆಸರು ಮಾಡಿರುವಂತಹ ಸಂಘಟನೆ. ಅದರಲ್ಲೂ ಪರಿಸರ ಕಾಳಜಿಗೆ ಹೆಚ್ಚಿನ ಒತ್ತು ಕೊಟ್ಟು, ಅದ್ರ ಜೊತೆಗೆ ಹಸಿರೀಕರಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಇವತ್ತು ಈ ಸಂಘಟನೆ ಈ ದಶಮಾನೋತ್ಸವದ ಸಮಯದಲ್ಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. 2015ರಲ್ಲಿ ಸ್ವಚ್ಛತೆ ಮುಖ್ಯ ಉದ್ದೇಶ, ಪರಿಸರ ಕಾಳಜಿಯೇ ಮುಖ್ಯ ಉದ್ದೇಶ, ಅದರ ಜೊತೆಗೆ ಹಸಿರೀಕರಣವೇ ಮುಖ್ಯ ಧ್ಯೇಯೋದ್ದೇಶ ನಮ್ಮದು ಎನ್ನುವುದರ ಮೂಲಕ ಸ್ವಚ್ಛತಾ ಕಾರ್ಯವನ್ನ ಆರಂಭಿಸಿರುವಂತ ಪಹರೆ ಸಂಘಟನೆ ನಿರಂತರವಾಗಿ 10 ವರ್ಷಗಳ ಕಾಲ ಇವತ್ತು ಸ್ವಚ್ಛತಾ ಕಾರ್ಯವನ್ನ ಮಾಡೋದ್ರ ಮೂಲಕ ಹೆಸರು ಮಾಡಿರುವಂಥದ್ದು. ಅಂದ್ರೆ ಈ 10 ವರ್ಷಗಳಲ್ಲಿ ಪ್ರತಿ ಶನಿವಾರ ಮುಂಜಾನೆ 6:30 ಗಂಟೆಯಿಂದ 8 ಗಂಟೆಯವರೆಗೆ, ಅಂದ್ರೆ 1.5 ತಾಸಿನಿಂದ 2 ತಾಸುಗಳ ಕಾಲ ನಗರದ ಪ್ರಮುಖ ರಸ್ತೆಗಳನ್ನ ಸ್ವಚ್ಛತೆ ಮಾಡೋದು, ಅದ್ರ ಜೊತೆಗೆ ಪ್ರವಾಸಿ ಸ್ಥಳಗಳನ್ನ ಸ್ವಚ್ಛತೆ ಮಾಡೋದು, ಹಾಗೆ ಎಲ್ಲಿ ಕಸದ ರಾಶಿಗಳು ಇರ್ತಾವೋ, ಎಲ್ಲಿ ಗಬ್ಬು ನಾರಿರ್ತಾವೋ ಅಂತ ಜಾಗದಲ್ಲಿ ಹೋಗಿ ಯಾವುದೇ ಬೇಸರವಿಲ್ಲದೆ ಸ್ವಚ್ಛತಾ ಕಾರ್ಯವನ್ನ ಮಾಡೋದ್ರ ಮೂಲಕ ಇವತ್ತು ಪರಿಸರ ಕಾಳಜಿಯನ್ನ ಉಳಿಸಿಕೊಂಡಿರುವಂತಹ ಒಂದು ಸಂಘಟನೆ ಅಂದ್ರೆ ಅದು ಪಹರೆ ಸಂಘಟನೆ. ಪರಿಸರ ಕಾಳಜಿಯೊಂದಿಗೆ ತಮ್ಮ ಕಾರ್ಯವನ್ನ ಆರಂಭಿಸಿರುವಂತಹ ಈ ಸಂಘಟನೆ ಇವತ್ತು 10 ವರ್ಷಗಳ ಕಾಲ ಪೂರೈಸಿದೆ. ಆರಂಭದಲ್ಲಿ 10ರಿಂದ 20 ಸದಸ್ಯರ ಬಲದೊಂದಿಗೆ ಸಂಘಟನೆ ಸ್ವಚ್ಛತಾ ಕಾರ್ಯಕ್ಕೆ ಇಳಿತು. ಅದಾದ ನಂತರ ಈಗ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀತಾ ಇದೆ. ಅದೆಷ್ಟೋ ಪರಿಸರ ಕಾಳಜಿಯ ಕಾರ್ಯಕ್ರಮವನ್ನ ಈ 10 ವರ್ಷದಲ್ಲಿ ಹಮ್ಮಿಕೊಂಡಿದ್ದಾರೆ. ಪರಿಸರ ಜಾಗೃತಿ ಕಾರ್ಯಕ್ರಮವನ್ನ ಈ 10 ವರ್ಷದಲ್ಲಿ ಹಮ್ಮಿಕೊಂಡು ಹೆಸರು ಮಾಡಿರುವಂಥದ್ದು. ಕಾರವಾರದಿಂದ ಅಂಕೋಲದವರೆಗೆ ಪರಿಸರ ಜಾಗೃತಿಗಾಗಿ, ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡುವುದಕ್ಕಾಗಿ, ಪ್ಲಾಸ್ಟಿಕ್ ಬಳಕೆಯ ಕುರಿತಂತ ಒಂದು ಜಾಗೃತಿಗಾಗಿ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಬರೋಬ್ಬರಿ ಒಂದು 40 ಕಿಲೋಮೀಟರ್ ಅಷ್ಟು ಪಾದಯಾತ್ರೆಯನ್ನ ಮಾಡೋದ್ರ ಮೂಲಕ ಪರಿಸರ ಕಾಳಜಿಯ ಕುರಿತು ಜಾಗೃತಿ ಮೂಡಿಸುವಂತ ಒಂದು ಕೆಲಸವನ್ನ ಸಹಿತ ಈ 10 ವರ್ಷದಲ್ಲಿ ಮಾಡಿದ್ದಾರೆ. ಹಾಗೆ ಕಾರವಾರದಿಂದ ಗೋವಾ ಕಡೆಯೂ ಸಹಿತ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಅಂಕೋಲ ತಾಲೂಕಿನಿಂದ ಗೋಕರ್ಣಕ್ಕೆ ಪಾದಯಾತ್ರೆಯನ್ನ ಮಾಡಿದ್ದಾರೆ. ಹಾಗೆ ಸಮುದ್ರ ಪೂಜೆಯನ್ನ ಮಾಡೋದರ ಮೂಲಕ, ನದಿಯ ಪೂಜೆಯನ್ನ ಮಾಡೋದರ ಮೂಲಕ, ನದಿಯ ಪ್ರಾಮುಖ್ಯತೆ ಏನು, ನೀರಿನ ಪ್ರಾಮುಖ್ಯತೆ ಏನು ಎನ್ನುವಂತ ಬಗ್ಗೆಯೂ ಸಹಿತ ಪರಿಸರ ಕಾಳಜಿಯನ್ನ ತೋರಿಸುವಂತ ಒಂದು ಕೆಲಸವನ್ನ ಇವತ್ತು ಪಹರೆ ವೇದಿಕೆ ಇವತ್ತು ಮಾಡಿಕೊಂಡು ಬರ್ತಾ ಇರುವಂತದ್ದು. ಇದರ ಸಂಸ್ಥಾಪಕರಾಗಿರ್ತಕ್ಕಂಥ ನ್ಯಾಯವಾದಿ ನಾಗರಾಜ್ ನಾಯ್ಕರವರು 2015ರಲ್ಲಿ ಕೆಲವೊಂದು ಸದಸ್ಯರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿ ಈ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಏನು ಮುನ್ನಡಿಯನ್ನ ಬರೀತಾರೆ. ಅಂದಿನಿಂದ ಆರಂಭವಾದಂತ ಒಂದು ಸ್ವಚ್ಛತಾ ಕಾರ್ಯ ಇವತ್ತು ಚಾಚು ತಪ್ಪದೆ 10 ವರ್ಷಗಳ ಕಾಲ ಏನು ಸ್ವಚ್ಛತಾ ಕಾರ್ಯವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ಶನಿವಾರ ಮುಂಜಾನೆ ಕಾರವಾರ ನಗರದ ಪ್ರಮುಖ ರಸ್ತೆಯಲ್ಲಿ ಈ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಕೇವಲ ಕಾರವಾರ ಅಷ್ಟೇ ಅಲ್ಲದೆ ಕಾರವಾರ ತಾಲೂಕನ್ನ ಹೊರತುಪಡಿಸಿ ಬೇರೆ ಬೇರೆ ತಾಲೂಕುಗಳಲ್ಲಿಯೂ ಸಹಿತ ಸ್ವಚ್ಛತಾ ಕಾರ್ಯವನ್ನ ಮಾಡೋದ್ರ ಮೂಲಕ ಈ ಪಹರೆ ಸಂಘಟನೆ ಹೆಸರು ಮಾಡಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರವಾಸೋದ್ಯಮ ಅಂದ್ರೆ ಕಡಲ ತೀರದ ಪ್ರವಾಸೋದ್ಯಮದಲ್ಲಿ ಬಂದಂತ ಪ್ರವಾಸಿಗರು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಕಡಲ ತೀರದಲ್ಲೇ ಪ್ಲಾಸ್ಟಿಕ್ ಅನ್ನ ಎಸೆದು ಹೋಗ್ತಾರೆ. ಇದರಿಂದ ಜಲಚರಗಳಿಗೆ ಸಾಕಷ್ಟು ಹಾನಿ ಆಗತ್ತೆ ಜೀವಕ್ಕೆ ಎನ್ನುವಂತಹ ಬಗ್ಗೆಯೂ ಸಹಿತ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನ ಸಹಿತ ಪಹರೆ ವೇದಿಕೆ ಮಾಡಿದೆ. ಆರಂಭದಲ್ಲಿ ಸಾಲು ಮರದ ತಿಮ್ಮಕ್ಕನನ್ನ ಕರೆಯಿಸಿ ಪರಿಸರ ಕಾಳಜಿಯ ಬಗ್ಗೆ ಒಂದು ಅಭಿಯಾನವನ್ನ ಮಾಡಿಸುವಂತ ಒಂದು ಕೆಲಸವನ್ನ ಸಹಿತ ಮಾಡಿದೆ. ಹಾಗೆ ಸಾಕಷ್ಟು ಪರಿಸರ ಕಾಳಜಿ ಇರುವಂತ ಅದೆಷ್ಟೋ ಗಣ್ಯರು ಕಾರವಾರಕ್ಕೆ ಬಂದು ಇವತ್ತು ಪಹರೆ ಸಂಘಟನೆಯ ಜೊತೆಗೆ ಕೆಲಸವನ್ನ ಮಾಡಿರುವಂತ ಒಂದು ಉದಾಹರಣೆಗಳಿವೆ. ಪಹರೆ ವೇದಿಕೆ 2003ನೇ ಇಸ್ವಿಯಲ್ಲಿ ಹುಟ್ಟಿದ್ದು ಹೌದಾಗಿದ್ರು ಸಹಿತ 2015 ಜನವರಿ 3ರಿಂದ ಈ ಸ್ವಚ್ಛತೆಯ ಸೇವೆಗೆ ನಾವು ಇಳಿದಿದ್ದೀವಿ. ನಿರಂತರವಾಗಿ 10 ವರ್ಷಗಳನ್ನ ದಾಟಿ ಸುಮಾರು 560 ವಾರಗಳನ್ನ ನಾವು ಮಾಡಿದ್ದೀವಿ. ಒಂದು ದಿನಕ್ಕೆ ಪ್ರತಿ ಶನಿವಾರ ಮಾಡುವಂತಹ ಈ ಸ್ವಚ್ಛತೆ ಒಮ್ಮೊಮ್ಮೆ 2-3 ಲೋಡ್ ಕಸ ಇಕ್ಕೋದು ಇದೆ. ಆದ್ರೆ ಕನಿಷ್ಠ
560 ಲೋಡು ಕಸವನ್ನ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಪ್ಲಾಸ್ಟಿಕ್ನಂತಹ ಕಸಗಳನ್ನ ನಿವಾರಿಸಿದ್ದೀವಿ. ಎಲ್ಲವೂ ಒಂದು ರೀತಿಯ ಆತ್ಮಸಂತೋಷ. ಇದನ್ನು ಯಾವ ಪ್ರಶಸ್ತಿಗಾಗಿ ಪ್ರಚಾರಕ್ಕಾಗಿ ಮಾಡಿರುವಂತದ್ದಲ್ಲ. ಈ ಕಸವನ್ನ ನಿವಾರಿಸಿ ಭೂಮಿ ಅಂತ ಹೇಳೋದು ಎಲ್ಲ ಸಕಲ ಜೀವಿಗಳಿಗೂ ಇರುವಂತ ಒಂದು ಪ್ರದೇಶ. ಅವುಗಳನ್ನೆಲ್ಲ ರಕ್ಷಣೆ ಆಗಿದೆ ನಮ್ಮ ದೇಶದಿಂದ. ಒಂದು ಕಿಂಚಿತ್ತಾದ್ರೂ ಆ ಪ್ರಕೃತಿಗೆ ಸೇವೆ ಸಲ್ಲಿಸಿದೀವಿ ಅನ್ನುವಂತ ಅಭಿಮಾನ ಇದೆ. ಈ 27ನೇ ತಾರೀಕಿಗೆ ಈ ದಶಮಾನೋತ್ಸವದ ಪ್ರಾರಂಭೋತ್ಸವ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ಕಸ ಇರ್ತದೆಯೋ ಅಲ್ಲಿವರೆಗೆ ಪಾರ ಇರ್ತದೆ. ಇನ್ನೊಂದು ವಿಚಾರ ಏನಂದ್ರೆ, ಕೇವಲ ಸ್ವಚ್ಛತೆ ಅಷ್ಟೇ ಅನ್ನ ಇಟ್ಟುಕೊಳ್ಳದೆ 10 ವರ್ಷದಲ್ಲಿ ನಿರಂತರವಾಗಿ ಅವರು ಹಸಿರೀಕರಣದತ್ತ ಮುಖ ಮಾಡಿ ಕಾರವಾರ ನಗರ ಹಸಿರೀಕರಣವಾಗಿರಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಕಾರವಾರದ ನಗರದ ಪ್ರಮುಖ ರಸ್ತೆಗಳಲ್ಲಿ ಗಿಡಗಳನ್ನ ನೆಡುವುದರ ಮೂಲಕ ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಆ ಗಿಡಗಳು ಈಗ ಹೆಮ್ಮರವಾಗಿ ಬೆಳೀತಾ ಇದೆ. ಹಾಗೆ ಸಾಕಷ್ಟು ಕಡೆ ಗಿಡಗಳನ್ನ ನೆಡುವುದರ ಮೂಲಕ ಅದೇ ರೀತಿ ಅದೆಷ್ಟೋ ಗಿಡಗಳನ್ನ ದಾನವಾಗಿ ನೀಡಿ ಅಲ್ಲಿಯೂ ಸಹಿತ ಹಸಿರೀಕರಣ ಆಗಬೇಕು, ಹಸಿರೀಕರಣದ ಜಾಗೃತಿ ಮೂಡಿಸಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿಯೂ ಸಹಿತ ಈ ಪಹರೆ ವೇದಿಕೆ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಇದು ಪಹರೆ ವೇದಿಕೆ ರಾಜಕೀಯ ಪ್ರೇರಿತವಾಗಿ ಏನಾದ್ರೂ ಕೆಲಸ ಮಾಡ್ತಾ ಇದೆಯಾ ಎನ್ನುವಂತ ಬಗ್ಗೆ ನಿಮ್ಗೆ ಏನೋ ಸಂಶಯ ಇರ್ಬೋದು. ಆದ್ರೆ ನಾವು ಕಂಡಂತೆ ಇದು ಯಾವುದೇ ರೀತಿಯಾದಂತಹ ಒಂದು ರಾಜಕೀಯ ಪ್ರೇರಿತ ಆಗಿರಿ ರಾಜಕೀಯ ಉದ್ದೇಶಕವಾಗಿ ಈ ಸಂಘಟನೆ ಏನು ಪರಿಸರ ಕಾಳಜಿಯ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ, ಪಕ್ಷಾತೀತವಾಗಿ ಅದೇ ರೀತಿ ಪರಿಸರ ಕಾಳಜಿ ಇರುವಂತ ಅದೆಷ್ಟೋ ಪ್ರಮುಖರು ಈ ಸಂಘಟನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಅಂದ್ರೆ 200ಕ್ಕೂ ಹೆಚ್ಚು ಜನ ಇವತ್ತು ಈ ಪಹರೆ ವೇದಿಕೆ ಸಂಘಟನೆಯಲ್ಲಿ ಕೆಲಸವನ್ನ ಮಾಡೋದ್ರ ಮೂಲಕ ಪರಿಸರ ಕಾಳಜಿಯನ್ನ ತೋರಿಸ್ತಾ ಇದ್ದಾರೆ. ಹಾಗೆಯೇ ಪರಿಸರ ಜಾಗೃತಿಯ ಬಗ್ಗೆಯೂ ಸಹಿತ ಇವತ್ತು ಕೆಲಸವನ್ನ ಮಾಡ್ತಾ ಇರುವಂತದ್ದು. 2014 ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಪರಿಕಲ್ಪನೆಯನ್ನ ಜಾರಿಗೆ ತಂದ ಸಂದರ್ಭದಲ್ಲಿ ಅದೆಷ್ಟೋ ಸಂಘಟನೆಯವರು ಸ್ವಚ್ಛತೆಯಲ್ಲಿ ಕೈ ಜೋಡಿಸಿದ್ರು. ಆದ್ರೆ ಎಷ್ಟು ವೇಗವಾಗಿ ಸ್ವಚ್ಛತೆಯಲ್ಲಿ ಕೈ ಜೋಡಿಸಿದ್ರು ಅಷ್ಟೇ ವೇಗವಾಗಿ ಏನು ನೇಪಥ್ಯಕ್ಕೆ ಸರಿದಿರುವಂತ ಅದೆಷ್ಟೋ ಸಂಘಟನೆಗಳು ಇವೆ. ಆದರೆ ಅದರ ಮಧ್ಯೆ ಇವತ್ತು ಪಹರೆ ಸಂಘಟನೆ 10 ವರ್ಷಗಳಿಂದ ಪರಿಸರ ಕಾಳಜಿಯನ್ನ ಹೊಂದಿ ಇವತ್ತು ಸ್ವಚ್ಛತಾ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ವಿಚಾರ ಅಂತ ಇಲ್ಲಿನ ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ತಾಳ್ಮೆಯಿಂದ ಅಂದ್ರೆ 10 ವರ್ಷಗಳ ಕಾಲ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಬೀಳುವಂತಹ ಒಂದು ಪ್ರದೇಶ. ಹಾಗೆ ಕೊರೋನಾ ಸಂದರ್ಭದಲ್ಲಿಯೂ ಸಹಿತ ಇವರು ಸ್ವಚ್ಛತೆ ಕಾರ್ಯವನ್ನ ಮಾಡೋದ್ರ ಮೂಲಕ ಏನು ಮಾದರಿಯಾಗಿರುವಂತದ್ದು. ಹಾಗಾದ್ರೆ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನ ಮಾಡೋದು ಎನ್ನುವಂತ ಬಗ್ಗೆಯೂ ಸಹಿತ ನಾವು ನಿಮ್ಗೆ ಹೇಳ್ತೀವಿ. ಆ ಸಂದರ್ಭದಲ್ಲಿ ಗುಂಪಾಗಿ ಕೆಲಸ ಮಾಡಬಾರದು ಎನ್ನುವಂತ ಬಗ್ಗೆ ಸರ್ಕಾರ ಮಾರ್ಗಸೂಚಿಯನ್ನ ಹೊರಡಿಸಿತು. ಆದ್ರೆ ಈ ಪಹರೆ ಸಂಘಟನೆಯ ಸದಸ್ಯರು ತಮ್ಮ ಮನೆಯ ಮುಂದಿನ ವಾತಾವರಣವನ್ನ ಸ್ವಚ್ಛತೆ ಮಾಡೋದ್ರ ಮೂಲಕ, ಅದೇ ರೀತಿ ತಮ್ಮ ಮನೆಯ ಮುಂದಿನ ರಸ್ತೆಯನ್ನ ಸ್ವಚ್ಛತೆಯ ಮಾಡೋದ್ರ ಮೂಲಕ, ಹಾಗೆ ಗಟಾರವನ್ನ ಸ್ವಚ್ಛತೆಯ ಮಾಡೋದ್ರ ಮೂಲಕ ಇವತ್ತು ಮಾದರಿಯಾಗಿರುವಂತದ್ದು. ಹಾಗೆ ಕೇವಲ ಸ್ವಚ್ಛತೆ ಮಾಡಿ ಬಾಯಿ ಮಾತಲ್ಲಿ ಹೇಳಿಲ್ಲ, ಆ ಸ್ವಚ್ಛತೆ ಮಾಡ್ತಾ ಇರುವಂತದ್ದು ಮಾಡಿರುವಂತಹ ಒಂದು ಎಲ್ಲ ಫೋಟೋವನ್ನ ಚಿತ್ರೀಕರಣವನ್ನ ತಮ್ಮ ಸಾಮಾಜಿಕ ಜಾಲತಾಣದ ಗುಂಪುಗಳಲ್ಲಿ ಶೇರ್ ಮಾಡೋದ್ರ ಮೂಲಕ ಇತರರಿಗೂ ತಮ್ಮ ಕಾರ್ಯ ಗೊತ್ತಾಗ್ಲಿ ಎನ್ನುವುದನ್ನ ತೋರಿಸುವ ಮೂಲಕ ಈ ರೀತಿಯಾದಂತ ಒಂದು ಕೆಲಸವನ್ನ ಮಾಡಿ ಮಾದರಿಯಾಗಿದ್ದಾರೆ. ಅದೇ ರೀತಿ ಕೆಲವೊಂದು ಕಡೆ ಗಟಾರದಲ್ಲಿ ಏನು ಕಸ ಕಡ್ಡಿಗಳನ್ನ ತುಂಬಿ ನೀರು ಹರಿದೇ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದನ್ನೆಲ್ಲ ಸಹಿತ ಸ್ವಚ್ಛತೆಯನ್ನ ಮಾಡೋದ್ರ ಮೂಲಕ ಇವತ್ತು ಮಾದರಿಯಾಗಿದ್ದಾರೆ. ಇವರು ಸ್ವಚ್ಛತೆಯ ಸಂದರ್ಭದಲ್ಲಿ ಯಾವುದೇ ಬೇಸರವಿಲ್ಲದೆ ಅಲ್ಲಿ ಬೇರೆ ಬೇರೆ ತರದ ಏನು ತ್ಯಾಜ್ಯಗಳಿದೆ ಅಲ್ಲಿ ನಾವು ಹೋಗಬಾರದು ಎನ್ನುವಂತ ಯಾವುದೇ ರೀತಿಯಾದಂತ ಒಂದು ಭೇದ ಭಾವ ಇಲ್ಲದೆ ಎಲ್ಲರೂ ಸಹಿತ ನಾವು ಒಟ್ಟಾಗಿದ್ದೇವೆ, ಪರಿಸರ ಕಾಳಜಿಗೋಸ್ಕರ ತಾವು ಏನ್ ಬೇಕಾದ್ರೂ ಮಾಡ್ತೇವೆ ಎನ್ನುವಂತ ಒಂದು ಸಂದೇಶವನ್ನ ಸಾರ್ತಾ ಇದ್ದಾರೆ ಪಹರೆ ವೇದಿಕೆ ಇವತ್ತು. ಒಟ್ಟಾರೆ ವೀಕ್ಷಕರೇ, ಇವತ್ತು ದಶಮಾನೋತ್ಸವದ ಸಮಯದಲ್ಲಿ ಪಹರೆ ವೇದಿಕೆ ಇದೆ. 2015ರಿಂದ 2025 ಇವತ್ತಿನವರೆಗೂ ಈಗಿನವರೆಗೂ ಪ್ರತಿ ಶನಿವಾರ ಸ್ವಚ್ಛತೆ ಕಾರ್ಯವನ್ನ ನಗರದಲ್ಲಿ ಮಾಡ್ಕೊಂಡು ಬರ್ತಾ ಇರುವಂತಹ ಪಹರೆ ಸಂಘಟನೆ ಬಗ್ಗೆ ಸಾಕಷ್ಟು ಜನ ಶ್ಲಾಘಿಸ್ತಾ ಇದ್ದಾರೆ. ಇದಿಷ್ಟಾಗಿತ್ತು ಇವತ್ತು ಪಹರೆ ಸಂಘಟನೆ ಎನ್ನುವಂತಹ ಒಂದು ಸಂಘಟನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ, ಅದ್ರ ಜೊತೆಗೆ ಪರಿಸರ ಉಳಿಸುವಗೋಸ್ಕರ ಆಗಿರ್ಬೋದು, ಪರಿಸರ ಕಾಳಜಿ ಆಗಿರ್ಬೋದು, ಪರಿಸರ ಜಾಗೃತಿಗಾಗಿರ್ಬೋದು, ಅದೇ ರೀತಿ ಪ್ಲಾಸ್ಟಿಕ್ ಬಳಕೆ ನಿಷೇಧದ ಕುರಿತು ಯಾವ ರೀತಿ ಇವರು ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಬಗ್ಗೆ ಹೇಳುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.